ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ರೆಸಿಪೀಸ್ ಹೇಳ್ತಾ ಇರ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಜೀರಿಗೆ ಹಾಕಿ ಅದು ಸ್ವಲ್ಪ ಚಿಟಪಟ ಅನ್ನುವಾಗ ಲೈಕ್ ಜಸ್ಟ್ ಇದು ಮಾಡಿ ಮಿಕ್ಸ್ ಮಾಡಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ, ಅದಾದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಲೈಟ್ ಬ್ರೌನ್ ಗೋಲ್ಡನ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ಹಂಗೆ. ಸೊ ಈ ಹೀರೆಕಾಯಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಆಯಿತು, ಅಥವಾ ಡೈಜೆಷನ್ ಸರಿ ಆಗೋದಕ್ಕೆ ಆಯಿತು, ಮತ್ತು ಈ ಕಲ್ಲಿರುತ್ತಲ್ಲ ಅದೆಲ್ಲ ಹೋಗ್ಸೋಕ್ಕೆ ಆಯಿತು. ಮತ್ತು ಹೀರೆಕಾಯಿಯಲ್ಲಿ ಒಳ್ಳೆಯ ಫೈಬರ್ ಅಂಶ ಇದೆ, ಸ್ವಲ್ಪ ಡೈಜೆಷನ್ ಎಲ್ಲ ಪ್ರಾಪರ್ ಆಗೋದಕ್ಕೆ, ಮತ್ತು ಕೂದಲು ಉದ್ರೋದಕ್ಕೆ ಆಯಿತು, ಯಾವುದಕ್ಕೆ ಆಯಿತು ತುಂಬ ಒಳ್ಳೆಯದು ಇದು ಹೀರೆಕಾಯಿ. ಸೊ ಹಾಗಾಗಿ ಬಳಸ್ತಾ ಇದ್ದರೆ ಇದನ್ನು ತುಂಬ ಈಸಿ ಇರುತ್ತೆ. ಏನಿಲ್ಲ, 2 ಹೀರೆಕಾಯಿ, 1-2 ಈರುಳ್ಳಿ, ಒಂದಿಷ್ಟು ಟೊಮ್ಯಾಟೊ, 1-2 ಟೊಮ್ಯಾಟೊ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಹಾಕಿಬೇಕಾದ್ರೆ ಮಾಡ್ಕೋಬೋದು. ನಾನು ಗ್ಯಾಸ್ಟ್ರಿಕ್ ಆಗುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಅಂದಾಗ ನಾನು ಖಾರದ ಪುಡಿ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬೇಗ ಸಿಂಪಲಾಗಿ ಆಗೋವಂಥ ರೆಸಿಪೀಸು. ಸೊ ಸ್ವಲ್ಪ ಇವಾಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು, ಇವಾಗ 2 ಹೀರೆಕಾಯಿ ಬಳಸ್ತೀವಿ ಅಂದರೆ ಅದಕ್ಕೆ 1-1.5 ಸ್ಪೂನ್, 1/4 ಸ್ಪೂನಷ್ಟು ಉಪ್ಪು ಹಾಕೋಬೇಕು. ಅದಾದಮೇಲೆ 1.5 ಸ್ಪೂನು ಎಷ್ಟಿದೆ ಖಾರದ ಪುಡಿ, ನಿಮ್ಮದು ಖಾರ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಬೇಕು. ಅದಾದಮೇಲೆ ಸಾಂಬಾರು ಪುಡಿ ಬಳಸ್ತೀನಿ ನಾನು. ಸಾಂಬಾರು ಪುಡಿ, ಕೆಲವರು ಗರಂ ಮಸಾಲಾನು ಬಳಸ್ತಾರೆ, ಸ್ವಲ್ಪ ಅಮೌಂಟಲ್ಲಿ ಬಳಸಿ ಸಾಕು. ಖಾರದ ಪುಡಿ, ಅದಾದಮೇಲೆ ಗರಂ ಮಸಾಲ, ಅದಾದಮೇಲೆ ಸಾಂಬಾರು ಪುಡಿ 3 ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು 1 ಲೋಟ ನೀರು ಚೆನ್ನಾಗಿ ಹಾಕಿ ಅದನ್ನು ಸ್ವಲ್ಪ ಹಂಗೆ ಚೆನ್ನಾಗಿ ಕುದಿಸ್ಕೋಬೇಕು ಸಾಫ್ಟ್ ಆಗೋವರೆಗೂ. ಸೊ ಹೀಗೆ ಇವಾಗ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಈ ಹೀರೆಕಾಯಿ ಪಲ್ಯನ ಆಗಾಗ ಮಕ್ಕಳಿಗೆ ಆಯಿತು ಕೊಟ್ಟರೆ ಅದು ಅವರಿಗೆ ಓದೋದಕ್ಕೆ ಆಯಿತು, ಯಾವುದಕ್ಕೆ ಆಯಿತು, ವೆಜಿಟೇಬಲ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದಷ್ಟು ಒಳ್ಳೆಯದು ಅಂತ. ನಾನು ಇದೇ ಥರ ಸ್ಮಾಲ್ ವ್ಲಾಗ್ಸ್ ಹಾಕ್ತಾ ಇರ್ತೀನಿ, ಲಂಚ್ ಬಾಕ್ಸ್ ರೆಸಿಪೀಸ್ ಹಾಕ್ತಾ ಇರ್ತೀನಿ, ಮಿನಿ ವ್ಲಾಗ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕು ಶೇರು ಮಾಡಿ. ತುಂಬ ಫ್ಯಾನ್ಸಿಯಾಗಿರೋ ಅಡುಗೆಗಳು ಯಾವುದೂ ತೋರಿಸೋದಿಲ್ಲ. ಮನೇಲಿ ಯಾವ್ದು ಐಟಮ್ಸ್ ಅವೈಲಬಲ್ ಇರುತ್ತೋ ಅದೇ ಐಟಮ್ಸಲ್ಲಿ ನಾವು ರೆಗ್ಯುಲರಾಗಿ ಏನು ಮಾಡ್ಕೋಬೋದು ಅದನ್ನು ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಇವಾಗ ಹೀರೆಕಾಯಿ ಹಾಕಿದ್ದೀನಿ, ಆ ಹೀರೆಕಾಯಿನ ಸ್ವಲ್ಪ ಎಲ್ಲ ಮಸಾಲೆ ಹತ್ತೋ ಥರ ಸ್ವಲ್ಪ ತಿರುಗಿಸ್ಕೊಂಡು ಹುಷಾರು ಆದರೆ ತಿರುಗಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಹತ್ತಿದೆ ಅಂತ ಅಂದ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕಿ ಮುಚ್ಚಿ ಇಟ್ಬಿಡಿ. ಸೈಡಲ್ಲಿ ಅದು ಬೇಯ್ತಾ ಇರಬೇಕಾದ್ರೆ ಚಪಾತಿನೂ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಹೊತ್ತು ಈಸಿಯಾಗಿ ಹೋಗುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ. ಸೊ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಚಪಾತಿ ಅಡುಗೆ ಮತ್ತು ಇದನ್ನೆಲ್ಲ ಮಾಡಿಕೊಂಡು ಪ್ಯಾಕ್ ಮಾಡಿ ಬೆಳಗ್ಗೆ 8:30 ಅಷ್ಟೊತ್ತಿಗೆ ರೆಡಿ ಆಗಬೇಕಂದ್ರೆ ಈ ಥರ ಸಿಂಪಲ್ ರೆಸಿಪೀಸೇ ಆಗಬೇಕು ಆ್ಯಕ್ಚುಲಿ. ಸೊ ಈ ಚಪಾತಿ ಆದಮೇಲೆ ಅದನ್ನು ಬೆಂದಿದೆಯಾ ಅಂತ ಆಗಾಗ ಚೆಕ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಆಗಾಗ ಚೆಕ್ ಮಾಡಿಕೊಂಡು ಅದು ಸ್ವಲ್ಪ ಎಲ್ಲ ಸಾಫ್ಟಾಗಿ ನೀರೆಲ್ಲ ಹಿಂಗೆ ಹೋಗಿದೆ ಅಂದಮೇಲೆ ಇಷ್ಟ ಇದ್ದವರು ಬೇಕಾದರೆ ಕೊತ್ತಂಬರಿ, ಕಾಯಿ ತುರಿ ಹಾಕ್ಕೋಬೋದು. ಮನೇಲಿ ನಮ್ಮ ಮಕ್ಕಳು ಪ್ರಿಫರ್ ಮಾಡಲ್ಲ ಕೊತ್ತಂಬರಿ ವಾಸನೆ, ಸೊ ನಾನು ಅದು ಸ್ಕಿಪ್ ಮಾಡ್ತೀನಿ. ಕೊತ್ತಂಬರಿ ಯೂಸ್ ಮಾಡಿ. ಮತ್ತು ಇದಕ್ಕೆ ಬಂದು ನೀವು ಕಡಲೆಬೀಜದ ಪುಡಿ, ಕಡಲೆಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಅದ್ರ ಪುಡಿ ಬೇಕಾದರೆ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಮ್ಮ ಮನೇಲಿ ಯೂಶಲಿ ನಾನು ಏನು ಮಾಡ್ತೀನಿ, ಅಗಸೆ ಬೀಜ, ಹುರಿದಿರೋ ಅಗಸೆ ಬೀಜನ ತೊಗೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದು ಅಗಸೆ ಬೀಜದ ಪುಡಿನ. ಈ ಚಪಾತಿ ಎಲ್ಲ ಆದಮೇಲೆ ಪಲ್ಯ ಬಡಿಸ್ಕೋತೀವಲ್ಲ ಅದಕ್ಕೆ ಬಿಸಿ ತುಪ್ಪ ಸ್ವಲ್ಪ ಕಾಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಈ ಅಗಸೆ ಬೀಜದ ಪುಡಿನ ಯೂಸ್ ಮಾಡಿ ತಿಂದರೆ ಹೆಲ್ತ್ ಬೆನಿಫಿಟ್ಸು ಇದೆ, ಮತ್ತು ಅಗಸೆ ಬೀಜದ ಒಗರು ಗೊತ್ತಾಗೋದಿಲ್ಲ ಪಲ್ಯದ ಮೇಲೆ ಹಾಕೊಂಡ್ರೆ. ಸೊ ಅದ್ರ ಬೆನಿಫಿಟ್ಸು ಇದೆ. ಚೆನ್ನಾಗಿ ಬೆಂದಿದೆಯಾ, ಸಾಫ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ನೋಡಿಬಿಟ್ಟು ಅದನ್ನು ಟರ್ನ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಸೊ ಇದೆ
ಈ ರೆಸಿಪಿ ಇಷ್ಟ ಆದರೆ ನಿಮಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದಾದ್ರೂ ಹೊಸ ರೆಸಿಪೀಸ್ ನಿಮಗೆ ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಇದನ್ನು ರೈಸ್ಗಾದರೂ ಹಾಕ್ಕೊಳ್ಬೋದು ಮತ್ತು ಚಪಾತಿಗಾದರೂ ತಿನ್ಬೋದು. ಥ್ಯಾಂಕ್ ಯು ಸೊ ಮಚ್. ಇದ್ರ ಜೊತೆಗೆ ಸ್ಮಾಲ್ ಮಿನಿ ವ್ಲಾಗು ಅಟ್ಯಾಚ್ ಮಾಡಿದ್ದೀನಿ. ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ ಪ್ಯಾಕ್ ಮಾಡೋದು. ಅವರಿಗೆ ಚಪಾತಿನ ಮುರಿದ್ಬಿಟ್ಟು ಯೂಶಲಿ ಅರ್ಬಿಟ್ಟಿಂಗ್ ಹಾಕ್ತೀನಿ, ಬಾಕ್ಸಿಗೆ ಹಾಕಿ ವಾಟರ್ ಬಾಟಲು ಮತ್ತು ಒಂದು ಸ್ನ್ಯಾಕ್ಸ್ ಫ್ರೂಟ್ ಬ್ರೇಕ್ ಕೊಡ್ತಾರೆ, ಆ ಸ್ನ್ಯಾಕ್ಸ್ಗೆ ಆ್ಯಪಲ್ ಆ್ಯಡ್ ಮಾಡಿ ಕಳಿಸ್ತೀನಿ. ಸೊ ಇದು ಬಾಕ್ಸು, ಇದು ಮಿನಿ ವ್ಲಾಗ್ ಆಗಿತ್ತು, ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಇದೇ ಥರದ ಮಿನಿ ವ್ಲಾಗ್ಸ್ಗೆ. ಮತ್ತು ಎನಿ ಲಂಚ್ ರೆಸಿಪೀಸ್, ಡಿನ್ನರ್ ರೆಸಿಪೀಸ್ ಯಾವುದೇ ಇದ್ದರೂ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.